ಬಸವ ಬೆಳಗು ಬಸವ ಜ್ಯೋತಿ ಬೆಳಗಲಿ ಶರಣ ತತ್ವ ಭಕ್ತಿ ಬೆಳೆಯ ಹೊರನಾಡಲಿ ಬೆಳೆಯಲಿ ಬಸವ ಬಳಗ ಬಸವ ಬೆಳಗು ಬಸವ ಜ್ಯೋತಿ ಬೆಳಗಲಿ ಜಾತಿ ಭೇದ ಭಾವ ಮರೆತು ಸಮಾನತೆಯ ಸಾರುವ ಜಾತಿ ಭೇದ ಭಾವ ಮರೆತು ಸಮಾನತೆಯ ಸಾರುವ ಬಸವ ತತ್ವ ಮನುಜ ಕುಲಕ್ಕೆ ದಾರಿದೀಪವಾಗಲಿ ಬಸವ ತತ್ವ ಮನುಜ ಕುಲಕ್ಕೆ ದಾರಿದೀಪವಾಗಲಿ ಬಸವ ಬಳಗ ಬಸವ ಬೆಳಗು ಬಸವ ಜ್ಯೋತಿ ಬೆಳಗಲಿ ಶರಣ ತತ್ವ ಕಾಯಕ ಕೈಲಾಸವೆಂದ ಮಹಾಮಹಿಮಗೆ ಶರಣ ತತ್ವ ಕಾಯಕ ಕೈಲಾಸವೆಂದ ಮಹಾಮಹಿಮಗೆ ವಚನ ಸಾರ ಜಗದಿ ಗಳಿಸಿ ಕಲ್ಯಾಣ ಕ್ರಾಂತಿ ಬಸವಗೆ ಬಸವ ಬೆಳಗ ಬಸವ ಬೆಳಗು ಬಸವ ಜ್ಯೋತಿ ಬೆಳಗಲಿ ಅರಿವೆ ಗುರುವು ಅರಿವೆ ಗುರುವು ಮೆರೆದ ವಿಶ್ವ ಮಾನವ ಅರಿವೆ ಗುರುವು ಅರಿವೆ ಗುರುವು ಮೆರೆದ ವಿಶ್ವ ಮಾನವ ಬಸವಣ್ಣನ ಪರಂಜ್ಯೋತಿ ಅನವರತ ಬೆಳಗಲಿ ಬಸವಣ್ಣನ ಪರಂಜ್ಯೋತಿ ಅನವರತ ಬೆಳಗಲಿ ಅನವರತ ಬೆಳಗಲಿ ಅನವರತ ಬೆಳಗಲಿ ಬಸವ ಬಳಗ ಬಸವ ಬೆಳಗು ಬಸವ ಜ್ಯೋತಿ ಬೆಳಗಲಿ ಶರಣ ತತ್ವ ಭಕ್ತಿ ಬೆಳೆಯ ಹೊರನಾಡ ವಿಷ್ಣು ಸ್ವಾಮಿಯ ಪರಮ ಭಕ್ತ ನಾರದ ಮುನಿ. ನನ್ನ ಮೂರು ಲೋಕದ ರಿಪೋರ್ಟರ್ ಅಂತ ಕರೀತಾರೆ. ಹಂಗಂತೆ ನಾನು ಗಾಸಿಪ್ ಮಾಡೋದಿಲ್ಲ. ಇಲ್ಲಿ ಸುದ್ದಿ ಅಲ್ಲಿ, ಅಲ್ಲಿ ಸುದ್ದಿ ಇಲ್ಲಿ, ಸ್ವಲ್ಪ ಮಸಾಲ ಹಚ್ಚಿ ಹೇಳ್ಬಿಡ್ತಿದ್ದೆ. ನೋಡಿರಿ, ನಮ್ಮ ರಂಬೆಯವರು ಫೋನ್ ಮಾಡುತ್ತಿದ್ದಾರೆ. Dr. Shri Somashekar IAS, Shri Dardanna, distinguished guests on the dais as well as off the dais, ladies and gentlemen, good evening. It would be understatement if I say I'm happy to be here. Karnataka is a place which I relate to from my heart. I've lived there a couple of years. That's how I picked up my Kannada. And she told that I've been here for 6 months. But I am truly delighted that I'm getting to meet
some of the people with whom I relate to and I have fond memories of. So I'm very happy to join all of you today on this Basavana Jayanti celebrations. And I'm sure I will have more and more opportunities to interact and get to know the community better in the tenure that I have over a period of the coming 3 years. ಮೇಲೆ ವೇದಿಕೆ ಮೇಲೆ ಹರಗುರು ಚನ್ನಮೂರ್ತಿಗಳು ಕೂತಿದ್ದಾರೆ. ಅವರಿಗಿಂತಲೂ ನೀವು ದೊಡ್ಡವರು. ಯಾಕೆ ಅಂತಂದ್ರೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನಿಮ್ಮ ಮನೆ ಸಂಸಾರದನ್ನೆಲ್ಲ ಇಲ್ಲೇ ಮಾತಾಡ್ತಾ ಇದ್ದೀನಿ. ಅದೇ ನಿಮಗೆ ರುಚಿ ಆಯ್ತು, ರುಚಿ ಆಗಲಿಲ್ವೋ ಗೊತ್ತಿಲ್ಲ. 2 ಲಕ್ಷ ಜನ 3 ಲಕ್ಷ ಜನ ಸೇರಿ ಜಾಗದಲ್ಲೆಲ್ಲ ಮಾತಾಡಿದೀವಿ. ಕೇಳಿದರೆ ಏನೇ ಆ ದುಬೈ ಕರ್ಕೊಂಬಂದು ಮಳೆಗಾಡಲ್ಲಿ ಈ ಬಸವರಾಜಣ್ಣ, ಈ ಮಹೇಶ್ವರಪ್ಪ, ಈ ಪ್ರಕಾಶ ನಮ್ಮನ್ನ ಹಿಂಗ್ ಮಾಡ್ಬಿಟ್ರು ಅಂತ ಮನ್ಸಲ್ಲೇ ಎಲ್ಲೋ ಬೈಕೊಂಬಿಟ್ಟೆ ಕಣ್ರವ. ಬೇಜಾರಾಗ್ಬೇಡಿ. ಅದ್ರಲ್ಲಿ ಬೇರೆ ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋರು ಏನ್ ಮಾಡ್ತಾರೆ ಅಂದ್ರೆ ಗಂಟೆ ಹೇಳ್ತಾರೆ, ಎಷ್ಟು ಅಂತ ಕೇಳ್ತಾರೆ. ನಾನು ವೇದಿಕೆ ಮೇಲಿಂದ ಕೂತ್ಕೊಂಡು ನೋಡ್ತಾ ಇದ್ದೆ, ಕೆಲವರು ತೂಕುಡಿಸ್ತಾ ಇದ್ರು, ಕೆಲವರು ಇದು ಮಾಡ್ತಾ ಇದ್ರು. ಆದ್ರೆ ಹರಗುರು ಚನ್ನಮೂರ್ತಿಗಳ ಬಗ್ಗೆ 1-2 ಮಾತು ಹೇಳಲೇಬೇಕು. ಅದನ್ನು ಹೇಳ್ತೀನಿ. ಏಕೆಂದ್ರೆ ನಾನು ಒಬ್ಬ ಮಹಾಕವಿ ಒಂದು ಕಡೆ ಹೇಳ್ತಾನೆ, ಇನ್ಯಾರು ಅಲ್ಲ, ಸರ್ವಜ್ಞ ಹೇಳ್ತಾನೆ, ಗುರುವನ್ನು ನರನೆಂಬುವಗೆ ಶಿವನನ್ನು ಶಿವ ಎಂಬುವಗೆ ಪ್ರಸಾದವ ಎಂಜಲೆಂಬುವಗೆ ಇಹದಲ್ಲಿ ನರಕ ತಪ್ಪದು ಸರ್ವಜ್ಞ ಅನ್ನೋ ಮಾತನ್ನು ಹೇಳ್ತಾನೆ. ಏಕೆ ಅಂತಂದ್ರೆ ನೀವೆಲ್ಲ ಸ್ವಲ್ಪ ಜನ ಭ್ರಮೆಯಲ್ಲಿ ಬದುಕ್ತಾ ಇದ್ರ ಅಂದ್ರೆ ತಪ್ಪೇನಾಗಲ್ಲ. ಯಾವತ್ತು ಇದು ನಿಮ್ ಕೈ ಬಂತು ಅವತ್ತು ಶುರು ಹೋಗ್ಬಿಡ್ತು. ನಿಮ್ಗೆ ಜಾಸ್ತಿ ಅಮಲು ಅಂತಾರಲ್ಲ, ಆ ತರ ಜಾಸ್ತಿ ಆಗಿದೆ. ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತಂದ್ರೆ ಸಿನಿಮಾ ಹೀರೋ ತರ ಬರ್ತಾನೆ, ಸ್ಲೋ ಮೋಷನ್ ಅಲ್ಲಿ ಬರ್ತಾನೆ ಅಂತ. ಗುರು ಆ ತರ ಬರಲ್ಲ, ನರನ ರೂಪದಲ್ಲೇ ಬರುವುದು. ಏಕೆಂದ್ರೆ ಈಶ್ವರ ಸಾಕ್ಷಾತ್ ಜಗದ ಜಗದೀಶ ಸಾಮಾನ್ಯ ನರನ ರೂಪದಲ್ಲಿ ಕಲಿಯುಗದಲ್ಲಿ ಬರುವುದು. ಗುರುಚರಿತ್ರೆ ಪಾರಾಯಣ ಮಾಡಿ ಗೊತ್ತಾಗುತ್ತೆ, ಇಲ್ದಿದ್ರೆ ದೇವರೇ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನೊಂದ್ಸತಿ ಸಿರಿಗೆರೆ ಮಹಾಸಂಸ್ಥಾನಕ್ಕೆ ಬುದ್ಧಿಯವ್ರನ್ನ ಯಾವುದೋ ಕಾರ್ಯ ನಿಮಿತ್ತ ಹೋಗೋದಕ್ಕೆ ನೋಡ್ಬೇಕು ಅಂತ ಹೋದಾಗ ಅವರು ಕೋರ್ಟ್ ನಡೀತಾ ಇತ್ತು, ನ್ಯಾಯಾಲಯ ನಡೀತಾ ಇತ್ತು. ಒಂದು ಸಣ್ಣ ಘಟನೆ ಹೇಳ್ಬಿಟ್ಟು ನಾನು ಮಾತು ವಿರಾಮ ಹಾಕ್ಬಿಡ್ತೀನಿ. ಯಾಕೆಂದ್ರೆ ಎಲ್ಲ ನೀವು ನಿಮ್ಮ ಮಕ್ಕಳದನ್ನ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ಬೇಕು, ಜಾಸ್ತಿ ಹೊತ್ತು ಬರೆಯಲ್ಲ. ಸಾಲದಕ್ಕೆ ನಾವಿಲ್ಲಿ ಬಂದಿದ ತಕ್ಷಣ ಯಾರೊಬ್ರು ಕಣಕ್ ಹಾಕೊಂಡಿದ್ರು, ಅಲ್ಲಿ ನಿಂತಿದ್ದಾರೆ. ಸರ್ ತಮ್ಮ ಹೆಸರೇನು? ಆದರ್ಶ ಏನಂದ್ರು ಗೊತ್ತಾ, 20 ನಿಮಿಷಕ್ಕಿಂತಲೂ ಹೆಚ್ಚು ನೀವು ಮಾತಾಡಿದರೆ ನಿಮ್ಮಾಣೆ ನಿಮ್ಮ ತಾಯಾಣೆ ಕೊಡಲು ಸಂಗಮ ದೇವ. ಹಂಗಾಗಿ ನಾವೇನು ಜಾಸ್ತಿ ಹೊತ್ತಿಂತ ತಗೊಳ್ಳಲ್ಲ, ಗೋಳಾಡ್ಸಲ್ಲ, ಬೇಗ ಬಿಟ್ಬಿಡ್ತೀವಿ. ನಾವಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಒಬ್ರು ಯಾರೋ ಎತ್ತಿಂತ್ಕೊಂಡು ಹೇಳಿದ್ರು, ನೀವೆಷ್ಟು ಲಂಚ ಕೊಟ್ಟಿದ್ರಿ ಅಂತ ಬುದ್ಧಿ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು 11,000 ರೂಪಾಯಿ ಕೊಟ್ಟಿದ್ದೀನಿ ಅಂತ. ಅವಾಗ ಅದಕ್ಕೆ ಮುಂಚೆ ಅದಾಗಿದ ತಕ್ಷಣನೇ ಅದನ್ನ ತಗೊಂಡದ್ದೊಬ್ಬ ಅಧಿಕಾರಿ ನಿಂತ್ಕೊಂಡು ಹೇಳಿದ್ರು, ಹೌದು ನಾನು ತಗೊಂಡಿದ್ದು ಸತ್ಯ ಬುದ್ಧಿ ಅಂತ. ಅವಾಗ ಅದನ್ನ ತೆಗೆದುಕೊಟ್ಟಾಗ ನಮ್ಮ ಕೈಲಿ ಕೊಡಬೇಡ, ಯಾರ ಹತ್ರ ಇಸ್ಕೊಂಡೆ ಅವ್ರ ಹತ್ರ ಕೊಡು ಅಂತ ಬಿಟ್ಟು ಆಜ್ಞೆ ಮಾಡಿದ್ರು. ಇದನ್ನ ನನ್ನ ಕಣ್ಣಾರ ನೋಡಿದ್ದು, ಬೇರೆ ಇನ್ನೆಲ್ಲ. ಅದು ಒಂದು ಅನುಭವ ಮಂಟಪ ಅಂತ ನಿಮ್ಮ ದೃಷ್ಟಿಗೆ, ನಿಮ್ಮ ಜ್ಞಾನಕ್ಕೆ ಹೇಳೋ ಒಂದು ಕೃಪೆ, ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ನಿಮ್ಗೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಸವಣ್ಣರು ಯಾಕೆ ಅಷ್ಟು ಪರಮ ಜ್ಞಾನಿಗಳಾಗಿರ್ಬೋದು, ಸ್ವಲ್ಪನೂ ಅವ್ರಿಗೆ ಜಾತೀಯತೆ ಇರಲಿಲ್ಲ. ನಾವು ಓದಿರೋ ಪ್ರಕಾರ ಜಾತೀಯತೆ ಸ್ವಲ್ಪನೂ ಇರಲಿಲ್ಲ. ನಮ್ಮ ಗುರುಮಠಕಲ್ ಬುದ್ಧಿಯವರು ಹೇಳಿದ್ರು, ಮಾದಾರ ಚೆನ್ನೈನು ಓಣಿಗೆ ಹೋದ್ರು, ಎಲ್ಲರೂ ಡೋಹಾರ ಕಕ್ಕೈ ಓಣಿಗೆ ಹೋದ್ರು, ಎಲ್ಲರಿಗೂ ಹೋದ್ರು ಅಂತ. ಅವರ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಮಾತನ್ನ, ಸೆಟ್ಟಿ ಎಂದೆಂಬೆನೆ ಸಿರಿಯಾಳನ, ಮಡಿವಾಳನೆಂದೆಂಬೆನೆ ಮಾಚಯ್ಯನ, ಡೋಹಾರನೆಂದೆಂಬೆನೆ ಕಕ್ಕಯ್ಯನ, ಮಾದಾರನೆಂದೆಂಬೆನೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲು ಸಂಗಯ್ಯ ನಗುವನಯ್ಯ ಅನ್ನೋ ಮಾತನ್ನು ಹೇಳ್ತಾನೆ. ಅದಕ್ಕಿಂತ ಮುಂದುವರೆದು ಇನ್ನೊಂದು ಒಳ್ಳೆ ಮಾತಾಡ್ತಾರೆ ಅವರ ವಚನದಲ್ಲಿ. ವ್ಯಾಸ ಬೋಯಿಕೆಯ ಮಗ, ಮಾರ್ಕಂಡೆಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮ್ಮಾರ, ಭೂಮಿಸುತೆ ಸೀತೆ, ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ,
ಸಾಕ್ಷಾತ್ ಅಗಸ್ತ್ಯ ಕಬ್ಬಿನ ಕುಲವನ ಅರಸದಿರಿಂಬು ಕುಲವನ ಅರಸದಿರಿ ಕುಲವನ ಅರಸಿ ಅರಸಿ ಮುನ್ನೇನಾದಿರಿಂಬು ವಿಶ್ವಗುರು ಬಸವಣ್ಣವ್ರು ಹೇಳೋ ಮಾತು, ನಾವಲ್ಲ ಹೇಳಿದ್ರು. ಇದನ್ನ ನಾವೆಲ್ಲ ಎಷ್ಟೋ ಜನ್ಮದ ಪುಣ್ಯ, ಕೆಲವರು ನಿಮಗೆ ಸಿಗೋದು ಎಷ್ಟೋ ಜನ್ಮದ ಪುಣ್ಯ ಬೇಕು. ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಹಿತ ಪುಣ್ಯ ಬೇಕು. ಒಂದು ಒಳ್ಳೆ ನೆರೆಹೊರೆ ಸಿಗಬೇಕಾದ್ರೆ, ಒಳ್ಳೆ ಅಣ್ಣತಮ್ಮಂದ್ರ ಜೊತೆ ಹುಟ್ಟೋರು ಸಿಗಬೇಕಾದ್ರೆ, ಒಳ್ಳೆ ತಾಯಿ ತಂದೆ ಸಿಗಬೇಕಾದ್ರೆ, ಅಷ್ಟೇ ಯಾಕೆ ಒಳ್ಳೆ ಹೆಂಡತಿ ಸಿಗಬೇಕಾದ್ರೂ ನಿಮಗೆ ಪುಣ್ಯ ಬೇಕು. ಯಾಕೆಂದ್ರೆ ನಮ್ಗೆ ಏನಾದ್ರು ಮಾತಾಡೋ ಶಕ್ತಿ ಬಂದಿದೆ ಅಂದ್ರೆ, ನಾನು ಮದುವೆಯಾಗಿ 49 ವರ್ಷ, ಈ ಜೂನ್ 29ಕ್ಕೆ 50 ವರ್ಷ ತುಂಬುತ್ತೆ ಕಣಪ್ಪ. ನನ್ನ ಮಗ ನನಗೇ ಇಷ್ಟೊಂದು ಅನುಭವ ಬಂದೈತೆ ಅಂದ ಮೇಲೆ ಒಂದಲ್ಲ ಎರಡು ಡಬ್ಬು ಡಬ್ಬಲ್ ಮದುವೆ ನೀರಾಂಬಿಕೆ ಗಂಗಾಂಬಿಕೆ ಅಂತ ಅವ್ರಿಗೆ ಇನ್ನೆಷ್ಟು ಅನುಭವ ಬಂದಿರಲ್ಲ ಬುದ್ಧಿ. ಹಂಗಾಗಿ ಬಸವಣ್ಣವರು ಒಂದು ತತ್ವನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ದೊಡ್ಡಣ್ಣ, ಮತ್ತೆ ಇನ್ನೊಂದು ಜನ್ಮ ಎತ್ತಲ್ಲ. ನಾವು ಜನನ ಮರಣದ ಚಕ್ರದಿಂದ ಸಪರೇಟ್ ಆಗಿ ಉಳಿತೀವಿ ಅನ್ನೋ ಮಾತನ್ನ ನಾನಲ್ಲ ಹೇಳಿದ್ದು, ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರಾದ SP ಬಾಲಸುಬ್ರಹ್ಮಣ್ಯಂ ಅವರು ಹೇಳ್ತಾ ಇದ್ರು. ಯಾಕೆಂದ್ರೆ ಒಂದು ಶ್ಲೋಕ ಏನಾದ್ರು ಹಾಡುವಂತ ಒಂದು ಎಲ್ಲ ಅಪರೂಪಕ್ಕೆ ಊಟಕ್ಕೆ ಸೇರ್ತಾ ಇದ್ದಿದ್ದು, ತುಂಬಾ ಅಪರೂಪಕ್ಕೆ. ಅವಾಗ ಅವರು ಮಾತಾಡೋರು, ಯಾಕೆಂದ್ರೆ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ಎತ್ತಬಲ್ಲರಯ್ಯ ಕೂಡ ಸಂಗಮದೇವ. ನಿಮ್ಮನ್ನ ಹೆಂಗಯ್ಯ ಅರ್ಥ ಮಾಡ್ಕೊಂತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಹಂಗಾಗಿ ನೋಡಿ, ಕೊನೆದಾಗಿ ಹೇಳ್ತೀನಿ, ಜಾಸ್ತಿ ತರ್ಕ ಮಾಡಬಾರ್ದು. ಅಕ್ಕರವು ಲೆಕ್ಕಕ್ಕೆ ತರ್ಕವು ಅದಕ್ಕೆ ಮಿಕ್ಕೆಲ್ಲ ವಿದ್ಯೆಗಳು ತಿರುಪೆಗೆ. ಮೋಕ್ಷಕ್ಕೆ 2 ಅಕ್ಷರ ಸಾಕು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ಶಿವ ಆಗಿರ್ಬೋದು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು. ಹಂಗಾಗಿ ಎಲ್ಲರೂ ನಗನಗ್ತಾ ಇರಿ, ಸುಖವಾಗಿರಿ. ನಿಮ್ ತಲೆನ ಯಾವುದೇ ಕಾರಣಕ್ಕೆ ಡಸ್ಟ್ಬಿನ್ ಮಾಡ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ನಾಲ್ಕಳಿ, ಸುಖವಾಗಿರಿ ಅಂತ ಹೇಳ್ತೀವಿ. ಹೆಣ್ಮಕ್ಳಿಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿದ್ರು ತುಂಬಾ ಜನ ಸೇರಿದ್ರ, ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ. ಮಕ್ಕಳಿಗೆ ಸಂಸ್ಕಾರ ಕೊಡದರೆ ಏನಾದ್ರು ಹೋದ್ರೆ ಸೆಕೆಂಡ್ ಆಫ್ ವೃದ್ಧಾಪ್ಯದಲ್ಲಿ ಒಂದೊಂದು ಅಡಿ ಇರಬೇಕಾದ್ರೆ, ಒಂದೊಂದು ಅಗಳು ತಿನ್ಬೇಕಾದ್ರೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಅದಕ್ಕೋಸ್ಕರ ಇಂತಹ ಮಹಾನುಭಾವರ ಪಾದ ಸ್ಪರ್ಶ ಮಾಡಿಸ್ಬೇಕು, ಅವರ ಉಪದೇಶ ಮಾಡಿಸ್ಬೇಕು. ಬಸವಣ್ಣಂತವರ, ವಿವೇಕಾನಂದರಂತಹವರ ಕಾದಂಬರಿಗಳನ್ನ, ಅವರ ಜೀವನ ಚರಿತ್ರೆಗಳನ್ನು ಓದಿಸ್ಬೇಕು. ಯಾಕೆ? ಅದರಲ್ಲಿ ಒಂದು ಸಮಸ್ಯೆಗೆ 100 ಉತ್ತರ ಸಿಗುತ್ತೆ ನಿಮಗೆ. ಓದೋ ತಾಕತ್ತು, ತಾಳ್ಮೆ ಇದ್ರೆ ನೀವು ಓದಲ್ಲ. ನನಗೆ ಇಷ್ಟವಾದಂತಹ ರೈಟರ್ಗಳು ಯಾರು ಅಂತ ಕೇಳ್ತೀನಿ. ಒಬ್ಬ ಪಂಪ, ನೆನೆದಿರಣ್ಣ ಭಾರತದೋಳು ಇಂಪೆರನಾರು ಬಂದು. ಭಾರತದಲ್ಲಿ ಇನ್ಯಾವುದು ಜ್ಞಾಪಿಸ್ಕೋಬೇಡ ಕಣಯ್ಯ. ನೆನೆಯದಿರಣ್ಣ ಭಾರತದೋಳು ಇಂಪೆರನಾರು ಬಂದು. ಏಕ ಚಿತ್ತನೆ ನೋಡಿ ಕರ್ಣನಂ ನೆನೆಯ, ಕರ್ಣನಂ ಕಡುನನ್ನಿ, ಕರ್ಣನಿಂ ತ್ಯಾಗಂ, ಕರ್ಣನಿಂ ಶೌರ್ಯಂ, ಇತಿ ಕರ್ಣ ರಸಾಯನ ಮತ್ತೆ ಭಾರತಂ ಅಂತಾನೆ ಒಬ್ಬ ಪಂಪ. ಅದೇ ಒಬ್ಬ ಕವಿರಕ್ತ ರನ್ನ ಏನ್ ಹೇಳ್ತಾನೆ, ಮುಧೋಳನು ಕವಿರಕ್ತ ರನ್ನ, ಗೊತ್ತಾಯ್ತಾ? ಒಂದೇ ಒಂದು ದುರ್ಯೋಧನ ಅನ್ನೋ ಒಂದು ಶಬ್ದಕ್ಕೆ ಕಾವ್ಯಾಲಂಕಾರ ಎಷ್ಟು ಚೆನ್ನಾಗಿ ಕೊಡ್ತಾನೆ. ಧೃತರಾಷ್ಟ್ರಾಪತ್ಯನ್ ಅಬ್ಜಪ್ರಿಯ ಸುತ ಸಕನ್ ಏಕಾದಶಾಕ್ಷೋ ಹಿಡೀಶಂ ಕೃತಕ ಜ್ಯೂತ ಸ್ವರಾತಿ ಕೃತ ಯಮಸುತ ಭೀಮಾರ್ಜುನ ದ್ರೋಣ ಭೀಷ್ಮೋಚಿತ ವಾಕ್ಯದೇಹಿ ಕೃಷ್ಣಾಂಬರ ಕಬರಿಹರಂ ಸುತ ಶೋಕ ಕ್ರಂತ ನಿಲ್ಲಿದ್ದನು ನೃಪತಿಲಕಂ ನಿಮ್ಮ ರಾಜಾದಿರಾಜಂ ಛೈ ಭರತ ಕುಳೆಂದು ಕಳಂಕಂ ಅಂತಾನೆ. ಇದು ಕನ್ನಡಕ್ಕಿರೋ ಸತ್ವ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ನೀವೆಲ್ಲ ನಮ್ಮ ತಾಯಿ ಸಮಾನ, ನಮ್ಮ ಅಕ್ಕ ಸಮಾನ. ಇಲ್ಲಿ ನನ್ನ ಸೋದರಿ ಸುಮಂಗಳಮ್ಮ, ಸುಮಕ್ಕ ಬಂದಿದ್ದಾರೆ ಚಂಕೇರವರು. ಹಂಗಾಗಿ ಕೇಳಿ, ನೀವು ಸತ್ಯವಾಗಿ ನಡೆದರೆ, ನೀವು ಇವತ್ತು ಬಡತನ ಅನುಭವಿಸಲು ಸಹಿತ ಸತ್ಯ ಮಾರ್ಗನ ಬಿಟ್ಟು ನಡೀತಾರೆ ಇದ್ರೆ ನಿಮ್ಗೆ ಏನ್ ಸಿಗುತ್ತೆ? ಅಯ್ಯೋ ಬೇಕವ್ರು ನೋಡಿ ಅವ್ರ ಅಕ್ಷರ ಇದ್ದಾರೆ, ನೀನ್ ಸತ್ಯವಾಗಿ ನಿಲ್ತಿದ್ದೀಯಲ್ಲ, ನಿನ್ಗೆ ಏನ್ ಸಿಗುತ್ತೆ ಅಂದ್ರೆ ದೇವರೇ ನಿಮ್ ಮನೆಯಲ್ಲಿ ಮತ್ತೆ ಬಸವಣ್ಣ ಹುಡ್ತಾನೆ, ಒಬ್ಬ ಈಶ್ವರ ಹುಡ್ತಾನೆ, ಒಬ್ಬ ಕೃಷ್ಣ ಹುಡ್ತಾನೆ.
ಕೃಷ್ಣ ಭಗವದ್ಗೀತೆ ಒಂದು ಹೇಳ್ತಾನೆ, ಬ್ರಾಹ್ಮಣರ ಮನೆಲ್ಲ ಹುಟ್ಟಿದ್ದು ಯಾದವರ ಮನೆಯಲ್ಲಿ, ಗೋಲ್ರ ಮನೆಯಲ್ಲಿ. ಯಾವುದೇ ಹೇಳ್ತಾನೆ ಕರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ ಅರ್ಜುನ. ಅವಾಗ ಅವನು ಹೇಳ್ತಾನೆ ಸ್ಪಷ್ಟವಾಗಿ, ಮಾಡಿದ ಪಾಪವನ್ನ ಕೇಳಿಸ್ಕೊಳ್ಳಿ, ಮಾಡಿದ ಪಾಪವನ್ನ ತಪ್ಪಿಸಿಕೊಳ್ಳಲಾಗದೆ ಅನುಭವಿಸಲೇಬೇಕಾದ ಸಿದ್ಧಾಂತಕ್ಕೆ ಕರ್ಮ ಅಂತ ಹೆಸರು. ಇದನ್ನ ಕೇಳಿದ ಮೇಲೂ ಸಹಿತ ನೀನು ತಪ್ಪು ಮಾಡಿದ್ರೆ ಒಂದಕ್ಕೆ ಎರಡರಷ್ಟು ಪಾಪ ಅನುಭವಿಸಬೇಕಾಗುತ್ತೆ. ಎಚ್ಚರಿಕೆ ಎಚ್ಚರಿಕೆ ಎನ್ನುವ ಮಾತನ್ನ ಹೇಳ್ತಾನೆ. ಮೊನ್ನೆ ಒಬ್ರು ಅತ್ಯಂತ ಒಳ್ಳೆ ಕವಿಗಳು ಬಂದ್ರು. ಕಕ್ಕ ಉತ್ತರ ಕರ್ನಾಟಕದಿಂದ ಬಂದಿದ್ರು. ನಿನಗೆ ಒಂದು ಇಂಪಾರ್ಟೆಂಟ್ ಇದನ್ನ ಕೊಡ್ಬೇಕು ಅಂತ, ಇದನ್ನ ನೀನು ಓದಲೇಬೇಕು. ಶಿಶುನಾಳ ಶರೀಫರ ಬಗ್ಗೆ ಅಪ್ಪ ಬಂದಿರೋದು ಅಂತದ್ದು ನನಗೆ ಬಹಳ ಒಳ್ಳೆ ರೈಟ್ರು, ಬೇರೆ ಯಾರು ಅಲ್ಲ, ಮಲ್ಲಿಕಾರ್ಜುನ ಸಿಂದಗಿ ಅಂತ. ಏನಿದೆ ನೋಡೋಣ ಅಂತ ತಗೊಂಡೆ ನಾನು. ಸತ್ಯವಾಗಿ ಹೇಳ್ತೀನಿ, ಅವರ ಜೀವನ ಚರಿತ್ರೆ ಬರ್ಕೊಂಡಿದ್ದಾರೆ. ಒಂದು ಸರಿ ಹೋಗ್ತಾ ಇದ್ದಾಗ ಸಾಯಂಕಾಲ ಸಿಕ್ಕಾಪಟ್ಟಿ ಬಿರುಗಾಳಿ, ಮಿಂಚು, ಗುಡುಗು. ಇಬ್ರು ಅಣ್ಣ ತಂಗಿ ಇಬ್ರಿಗೂ ಕಣ್ಕಾಣಲ್ಲ, ಹುಟ್ಕೊಂಡ್ರು. ಎಲ್ಲೋ ಬಿದ್ದ್ಬಿಟ್ಟಿರ್ತಾರೆ ಉಳ್ಳಿನ ಕೆಟ್ಟೆಗೆ. ಎಲ್ಲ ಕೂಗ್ತಾ ಇರ್ತಾರೆ. ಇವ್ರು ಓಡೋಗಿ ಅವ್ರನ್ನ ಬೇಗ ಎತ್ಬಿಟ್ಟು, ಹುಟ್ಟಿದಾಗಿಂದ ಕಣ್ಣಿಲ್ಲ ಅಂತ, ಯಾಕಿಗೂ ಕಣ್ಣಿಲ್ಲ, ನೀನ್ ಬುದ್ಧಿ ಬೇಡಂದ್ರೆ ಕಣ್ಣೀರದವ್ರಿಗೆ ಈ ಟೈಮಲ್ಲಿ ಯಾಕೆ ಬರ್ತೀರಿ ನೀವು ಅಂತ ಎತ್ತಿ ತಗೊಂಡೋಗಿ ಬಿಟ್ಟಾಗ ಅಲ್ಲಿ ಹೋಗಿ ಎಲ್ಲ ಉಳ್ಕೊಂಡ ಮೇಲೆ ಅವತ್ತು ರಾತ್ರಿ ಮಳೆ ಆಗುತ್ತೆ. ಮಳೆಯಾಗಿ ಎಲ್ಲ ಆದ್ಮೇಲೆ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಆ ಕೊರೋನ ಮಲ್ಲಿಕಾರ್ಜುನ ಸಿಂದಗಿ ಅವ್ರಿಗೆ ಹೇಳದಂತೆ, ಏನ್ ಹೇಳಿದಾರದಲ್ಲಿ ಕೇಳಿ ನೀವು ಬಹಳ ಸಂತೋಷ ಪಡ್ತೀರಿ. ಅವ್ರು ಹೇಳಿದ್ರಂತೆ, ಅಪ್ಪ ಮಲ್ಲಿಕಾರ್ಜುನ ಅಪ್ಪ ನೀನೇನು ಹೇಳ್ದೆ ಕಣಲ್ಲಿ ನಮಗೆ ಕಣ್ಕಾಣೋದೇವ ಅಂತ. ಸತ್ಯ ನೀನ್ ಹೇಳಿದ ಮಾತು. ಆದ್ರೆ ಸಮಾಧಿಗೆ ಮರಗದಿರಲು ನನ್ನಪ್ಪ ಶರೀಪಜ್ಜ ಅವಾಗ ಕಣ್ಕಾಣಿಸ್ಕೊಡು, ನೀನ್ ಇಂಥ ಜಾಗದಲ್ಲಿ ಬಿದ್ದಿರ ಮಗನೇ, ನಾನ್ ಬಂದಿದ್ದು ಕೈಗೆ ಎಬ್ಬರಿಸ್ತೀನಿ ಅಂತ ಮುಂಚೆನೆ ನನಗೆ ಆಶ್ವಾಸನೆ ಕೊಟ್ಟಿದ್ದ ಕಣೋ. ಆಯ್ತಪ್ಪ ಹೋಗುತ್ತಾರೆ. ಇದೇ ಶಿಶುನಾಳ ಶರೀಫರ ಮಾತಾಡ್ತಾರೆ, ನಿದ್ದಿಯೊಳಗ ಸದಾ ಎಚ್ಚರವಿರಬೇಕು. ಮೈ ಮರೆತು ನಿದ್ದೆ ಮಾಡಬೇಡಿ, ನಿದ್ದಿಯೊಳಗ ಸದಾ ಎಚ್ಚರವಿರಬೇಕು ಅಂತ. ಬಹಳ ಮುಖ್ಯವಾಗಿ ಹೆಣ್ಮಕ್ಳಿಗೆ ಒಂದು ಕೊನೆಯದಾಗಿ ಮಾತಾಡ್ತೀನಿ. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನೂ ಒಂದು. ಯಾಕೆ ಅಂತ ಕೇಳಿದ್ರೆ ಅದು ಪುತ್ರ ಹೇಳ್ತೀನಿ ನೇರವಾಗಿ, ಮಾತನಾಡಿದಂತೆ ಬರೆಯಲು ಲಿಪಿ ಉಳ್ಳ, ಬರೆದದ್ದನ್ನು ಯಥಾವತ್ ಮಾತನಾಡಿದ್ದನ್ನು ಬರೆಯಲು ಯಥಾವತ್ ಲಿಪಿ ಉಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಛಂದಸ್ಸು ಯಾವ್ದಾದ್ರು ಇರೋ ಒಂದು ಶ್ರೀಮಂತ ಭಾಷೆ ಅಂದ್ರೆ ಕನ್ನಡ. ಅದಕ್ಕೆ ವಿನೋಬ ಭಾವೆ ಏನ್ ಹೇಳ್ತಾರೆ ಅಂದ್ರೆ ಲಿಪಿಗಳ ಮಹಾರಾಣಿ ಅಂತಾರೆ. ಹಂಗಾಗಿ ನಿಮ್ಮ ಮಕ್ಕಳಿಗೆ ಕನ್ನಡ ಯಾಕೆ ಕಲಿಸಿ ಅಂತ ಕೇಳ್ತೀವಿ ಅಂದ್ರೆ, ನಿಮ್ಮ ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ನಿಮ್ಮ ಅಪ್ಪನ ಭಾಷೆ ಯಾವುದು ಅಂತ ಯಾವ ಮಗನೂ ಕೇಳಲ್ಲ. ಕರೆಕ್ಟ್ ಇಲ್ವಾ? ಹೌದು, ತಾಯಿನೇ ಮೊದಲ ಗುರು. ಆತರ ಮೊದಲ ಗುರು ಯಾರಾದ್ರೂ ಇದ್ರೆ ನನಗೆ ನಮ್ಮಮ್ಮನಲ್ಲಿ ನಾನು ಒಬ್ಬ ಹರಿಶ್ಚಂದ್ರ ನೋಡ್ತೀನಿ, ಒಬ್ಬ ರಾಮನ್ ನೋಡ್ತೀನಿ, ಒಬ್ಬ ಬಸವಣ್ಣನ ನೋಡ್ತೀನಿ, ಒಬ್ಬ ಅಲ್ಲಮಹಾಪ್ರಭು ನೋಡ್ತೀನಿ. ಬಸವಣ್ಣವ್ರಿಗೆ ಅಹಂಕಾರ ಇದ್ದಿಲ್ಲ. ಎಲ್ಲ ಕಾಯಕವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನಂತರಂಗವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನಸ್ತ್ರವ ನಿರ್ಮಲವ ಮಾಡಿದಾತ ಮಡಿವಾಳ, ಅಯ್ಯ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಅಂತಾರೆ ಬಸವಣ್ಣವರು. ಹಂಗಾಗಿ ಅವ್ರಿಗೆ ಇವತ್ತು ನೀವಿಂತ ಜಾಗದಲ್ಲಿ ಒಳ್ಳೆ ಬಸವ ಜಯಂತಿ ಮಾಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಊಟದ ಶಾಸ್ತ್ರ ಇದೆ. ಮೊದಲೆಲ್ಲ ಸಿಹಿ ಬಡಿಸ್ಬಿಟ್ಟು ಆಮೇಲೆ ಮೊಸರನ್ನ ಹಾಕ್ತಾರೆ ಕೊನೆಗೆ. ನೀನ್ ಏನ್ ಮಾಡಿದ್ರಿ ಅಂದ್ರೆ ಫಸ್ಟೇ ಮೊಸರನ್ನ ತಿನ್ನಿಸ್ಬಿಟ್ಟು ಆಮೇಲೆ ಸ್ವೀಟ್ ತಗೊಂಡ್ಬಂದ್ರಿ. ನನಗೆ ಕೊನೆಯದಾಗ ಭಯ, ಯಾಕೆಂದ್ರೆ ಪಾಲುಂಡು ಮೇಲುಂಡು ಬರೆಯುತ್ತ ಇಬ್ರು ಹರಗೂರು ಚರಮೂರ್ತಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಎಲ್ಲದಕ್ಕಿಂತಲೂ ಟೇಪ್ ರೆಕಾರ್ಡ್ ಇದ್ದಂಗೆ ಯಾರು ನಮ್ಮ ಸೋಮಶೇಖರನ್ನ ಫಾಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾರೆ. ಕೊನೆ ಬ್ಯಾಟಿಂಗ್ ನನಗೆ ಕೊಟ್ಟವ್ರಲ್ಲೇ ನಾನು ಪ್ಯಾಡ್ ಹಾಕೊಂಡು ಕಟ್ಕೊಂಡು ಈ ಕರೀತಾರೆ ಆಯ್ತಾ. ನನ್ಗೆ ಇನ್ನೊಂದು ಭಯ ಏನಂದ್ರೆ ಎಲ್ಲ ಎಲ್ಲಿಂದ ಬಿಡ್ತಿರೋ ಅಂತ.
ಹೀಗಾಗಿ ಮನೆಯವ್ರಿಗೆ ಕೂತಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ದಯವಿಟ್ಟು ಇವತ್ತಿಂದಲೇ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ, ಕನ್ನಡ ಕಲಿಸಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಎಲ್ಲದಕ್ಕಿಂತ ನಮ್ಮ ಪ್ರೀತಿಯ ಮಗಳು ಆರತಿ ಅಡಿಗ ಎಷ್ಟು ಚೆನ್ನಾಗಿ ಮಾತಾಡಿ ಸ್ವಲ್ಪ ಎನರ್ಜಿ ಡ್ರಾಪ್ ಆಗ್ತಿದ್ರೆ ನಿಮ್ಮನ್ನೆಲ್ಲ ಹಿಡಿದು ಬುಟ್ಟಿಗೆ ಹಾಕ್ಬಿಟ್ರೆ ಆ ನಮ್ಮಪ್ಪ ಅಡಿಗ ಅದನ್ನ ಎಷ್ಟು ಕಷ್ಟ ಅನುಭವಿಸ್ತಾವ. ಹಾಗಾಗಿ ಜಾಸ್ತಿ ಕಾಡ್ಬೇಡವ ಅಂತ ಹೇಳಿ, ಯಾಕೆಂದ್ರೆ ಸಾಯಂಕಾಲದ ಶಿವಪೂಜೆಗೆ ಲೇಟ್ ಆಗುತ್ತೆ, ದಯವಿಟ್ಟು ಹೇಳ್ಬಿಟ್ಟು ಅಪ್ಪಣೆ ಪಡಿ ಅಂತ ಕೇಳ್ಬಿಟ್ಟು ನಿಮಗೆ ನಮಸ್ಕರಿಸ್ತಾ ಇದ್ದೀನಿ. ಲಾಸ್ಟ್ ಬ್ಯಾಟಿಂಗ್ ಸಿಗ್ತದ ಇಲ್ವಾ ಅಂತ. ಬಟ್ ಈಸ್ ಎ ಗ್ರೇಟ್ ಫಿನಿಶರ್. ಈ ಸಲ ನಮ್ದೇ. ಧನ್ಯವಾದಗಳು ದೊಡ್ಡಣ್ಣ ಅವರಿಗೆ. ದೊಡ್ಡಣ್ಣ ಅವ್ರು ಹೇಳಿದ್ರು ಅವರ ಅಮ್ಮನೇ ಅವರ ವಿಶ್ವವಿದ್ಯಾನಿಲಯ ಅಂತ. ನಾನೆಲ್ಲ ಒಂದು ಓದಿದ್ದು, ಅವ್ರು ಇಬ್ಬರು ಅಣ್ಣಂದ್ರು ಚೆನ್ನಾಗಿ ಓದ್ತಿದ್ರೆ ದೊಡ್ಡಣ್ಣ ಆಟ ತುಂಟಾಟಗಳಲ್ಲಿ ಕಾಲಹರಣ ಮಾಡಿದ್ರು ಎಲ್ರು ಓದಿದ್ರು ಎಮ್ಮೆ ಕಾಯರ್ ಯಾರು ಅಂತ ಅಮ್ಮಗೆ ನೆಮ್ಮದಿ ತಂದು ಕೊಟ್ಟವ್ರಂತ. ಧನ್ಯವಾದಗಳು. ನಮ್ಮ ಈಗ ಆಲ್ಮೋಸ್ಟ್ ನಮ್ಮ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪಿದ್ದೇವೆ. ನಮ್ಮ ಮೇನ್ ಸ್ಪಾನ್ಸರ್ಸ್ ಗಳನ್ನ 5 ಜನ ಸ್ಪಾನ್ಸರ್ಸ್ ಗಳನ್ನ ನಾವು ಗೌರವಿಸುವ ಸಮಯ. ನಾನು ತಾನಿಷ್ ಜ್ಯುವೆಲರ್ಸ್ ನ ರೆಪ್ರೆಸೆಂಟೇಟಿವ್ ಅನ್ನ ನಾನು ವೇದಿಕೆಗೆ ಸಮಯಾಂಬುದಿ ಶಶಿಧರ ಸಾರ ಕರುಣಿ ಗುರುದಾರುಕೈ ಲೋಕದೊಳೋತ್ತಮ ಖ್ಯಾತಿ ಎದರಿಸುತ್ತ ಕಾಕು ಮತಂಗಳ ಜಯಿಸಿದಗೆ ನಾಗವಾರ್ಚಿತ ನಾಗ ಗಮನಯತ ಶ್ಲೋಕ ಹರೈಕೋ ರಾಮರಿಗೆ ಚಂಡ ಮತಂಗಳ ಖಂಡಿಸಿ ಬ್ರಹ್ಮ ಕಂಡ ತತ್ವವಂ ಬೋಧಿಪಗೆ ಕಂಡ ಪರಸುವಿನ ತುಂಡ ಜನಿತ ಚಿದ ಕಂಡ ಪಂಡಿತಾರಾಧ್ಯರಿಗೆ ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಗೆ ಗುರುವಾದಿರ್ಪನಿಗೆ ವಿಶ್ವನಾಥನೋಳೋದ್ಭವಿಸಿದ ಮಹಾವಿಸೃತ ವಿಶ್ವಾರಾಧ್ಯರಿಗೆ ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಅಂಗಜಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯರಿಗೆ ಗುರುಲಿಂಗ ಜಂಗಮಾಚಾರ್ಯರಿಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಶ್ರೀ ಗುರು ವರದಾ ಶಂಕರಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಶ್ರೀ ಗುರು ವರದಾ ಶಂಕರಗೆ ಶಾಂತ ಶಂಕರಗೆ ತ್ರಿಲೋಕದೊಡೆಯ ಗಿರಾರುತಿಯ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಶ್ರೀ ಗುರು ವರದಾ ಶಂಕರಗೆ ನೆರೆದ ಮುತ್ತೈದೆಯರು ಬಾಲ್ಯರು ಇಂದೂರನಿಗೆ ನೆರೆದ ಮುತ್ತೈದೆಯರು ಬಾಲ್ಯರು ಇಂದೂರನಿಗೆ ಕನಕ ಕಂದನೆಯ ಆತ್ಮಲಿಂಗಕ್ಕೆ ಬೆಳಗಿರಾರುತಿಯ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಶ್ರೀ ಗುರು ವರದಾ ಶಂಕರಗೆ 6 ಗುಣಗಳನ್ನು ಅಳಿದು ಪೂಜೆ ಮಾಡುವೆವು 6 ಗುಣಗಳನ್ನು ಅಳಿದು ಪೂಜೆ ಮಾಡುವೆವು ಪೂಜೆ ಮಾಡುವೆವು ಶಾಂತ ಶಂಕರ ಆತ್ಮಲಿಂಗಕ್ಕೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಶ್ರೀ ಏವಂ ವೇದ ಯೋಪಾಮಾಯತನಂ ವೇದ ಆಯತನಮಾನ್ ಭವತಿ ಸಾಂಬದೇ ನಮಃ ಪಾರ್ವತೀಪದೇಶ್ವರ ಮಹಾದೇವ महाराज की जय।
ಮತ, ಲಿಂಗ, ಯಾವುದೇ ಭೇದ ಭಾವಗಳು ಸಮಾಜದಲ್ಲಿ ಇರಬಾರದು ಎಂದು 12ನೇ ಶತಮಾನದಲ್ಲಿ ಸಾರಿ ಸಾರಿ ಹೇಳಿದವರು ನಮ್ಮ ಬಸವಣ್ಣನವರು. ಇದೀಗ ನಮ್ಮ ವಿಶ್ವಗುರು ಭಕ್ತಿ ಭಂಡಾರಿ ಕ್ರಾಂತಿಯೋಗಿ ಬಸವಣ್ಣನವರ ತೊಟ್ಟಿಲ ಪೂಜೆ ಮತ್ತು ಅವರನ್ನ ಆರಾಧಿಸಿ ನಮ್ಮ ಈ 17ನೇ ಬಸವ ಜಯಂತಿ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು. ಕೂಡಲ ಸಂಗಮ ದೇವನನ್ನ ನೆನೆಯುತ್ತಾ ಇದೀಗ ವಿಶ್ವದ ಹಲವು ಕಡೆಯಿಂದ ಬಹ್ರೇನ್, ಕತರ್ ಮತ್ತು ನಾರ್ತ್ ಅಮೆರಿಕಾದಿಂದ ಬಸವ ಸಮಿತಿಯ ಆಚರಣೆಗೆ ಬಂದಂತಹ ಸಂದೇಶಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ದೇಶ ವಿದೇಶಗಳಿಂದ ಶುಭ ಸಂದೇಶಗಳು ಬಂದಿದೆ. ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಕೂಡ ನಮಗೆ ಪತ್ರವನ್ನ ಕಳಿಸಿದ್ದಾರೆ. ಅದು ಈ ರೀತಿ ಇದೆ: UAE ಬಸವ ಸಮಿತಿಯ ವತಿಯಿಂದ ದುಬೈನಲ್ಲಿ ಬಸವ ಜಯಂತಿ ಆಚರಿಸುತ್ತಿರುವುದು ಸಂತಸದ ಸಂಗತಿ. 17ನೇ ಶತಮಾನದಲ್ಲಿಯೇ ಕರ್ನಾಟಕದ ನೆಲದಲ್ಲಿ ಸಮ ಸಮಾಜದ ಆಶಯಗಳನ್ನು ಬಿತ್ತಿ ವೈಚಾರಿಕ ಕ್ರಾಂತಿಯ ಮೂಲಕ ಮನುಕುಲಕ್ಕೆ ಸಮಾನತೆಯ ಸಂದೇಶ ಸಾರಿದ ಮಹಾಪುರುಷ ಬಸವಣ್ಣ ಅವರ ವಚನಗಳು ವೈಚಾರಿಕತೆ, ಸಮಾನತೆಯ ಪರಿಕಲ್ಪನೆ, ದೂರದೃಷ್ಟಿ, ಮಾನವೀಯ ಅಂತಃಕರಣವನ್ನ ಸಾರುತ್ತದೆ. ಸಮಾನತೆ ಪ್ರತಿಪಾದಿಸಿದ್ದ ಬಸವಣ್ಣನವರ ಚಿಂತನೆಗಳನ್ನು ಪ್ರಸ್ತುತ ಮೈಗೂಡಿಸಿಕೊಳ್ಳಬೇಕಾದ ತುರ್ತು ಹಿಂದೆಗಿಂತಲೂ ಇಂದು ಹೆಚ್ಚಿದೆ. ಈ ನಿಟ್ಟಿನಲ್ಲಿ ದುಬೈನಲ್ಲಿ ವಚನ ಪಾಠಶಾಲೆ ಪ್ರಾರಂಭವಾಗಿರುವುದು ಸ್ವಾಗತಾರ್ಹ. ಇಂದಿನ ಪೀಳಿಗೆಗೆ ಬಸವಣ್ಣನವರ ತತ್ವ ಹಾಗೂ ಆದರ್ಶಗಳನ್ನು ಪರಿಚಯಿಸಲು ಪಾಠಶಾಲೆ ಸಹಕಾರಿಯಾಗಲಿದೆ. ಕರ್ನಾಟಕ ಸರ್ಕಾರವು ಬಸವಣ್ಣನವರ ತತ್ವಗಳನ್ನು ನಂಬಿದೆ. ಅದಕ್ಕಾಗಿಯೇ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದೇವೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಕೂಡ ಸಮಾಜದ ಪರಿಕಲ್ಪನೆಯಿಂದಲೇ ಜಾರಿಯಾದ ಕ್ರಮ. ಜಗಜ್ಯೋತಿ ಬಸವೇಶ್ವರರ ತತ್ವಗಳನ್ನು ಜಗತ್ತಿನಾದ್ಯಂತ ಪಸರಿಸುವ ಹಾಗೂ ಜನಸೇವೆಯ ಮೂಲಕ ಮಾನವ ತತ್ವಗಳನ್ನು ಅಕ್ಷರಶಃ ಪಾಲಿಸುತ್ತಿರುವ UAE ಬಸವ ಸಮಿತಿಯ ಬದ್ಧತೆ ಹಾಗೂ ಶ್ರಮ ಅನುಕರಣೀಯ. ವಚನ ಪಾಠಶಾಲೆ ಪ್ರಾರಂಭಕ್ಕೆ ಕಾರಣೀಭೂತರಾದ UAE ಬಸವ ಸಮಿತಿಗೆ ಅಭಿನಂದನೆಗಳು. ವಚನ ಶಾಲೆಗೆ ಹಾಜರಾಗುವ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ, ಬಸವ ಜಯಂತಿ ಯಶಸ್ವಿಯಾಗಿ ನೆರವೇರಲಿ, ಬಸವ ಪ್ರಜ್ಞೆ ಎಲ್ಲರ ಹೃದಯದಲ್ಲಿ ಬೆಳಗಲಿ ಎಂದು ಹಾರೈಸುತ್ತೇನೆ. ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮಗೆ ಇನ್ನೊಂದು ಸಂದೇಶ ಪತ್ರವನ್ನ ಕಳಿಸಿದ್ದಾರೆ. ಅದನ್ನು ಕೂಡ ನಿಮ್ಮ ಮುಂದೆ ಓದಿ